ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶರ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ಸುಲಭವಾಗಿ ಮತ್ತು ಡಿಫ್ರೆಂಟ್ ಮೆಥಡಲ್ಲಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬಾಡಿ ಯಾವಾಗಲೂ ಕಡಿಮೆ ಕಟ್ ಮಾಡ್ಕೊಂಡಿರಬೇಕು. ಹೆಚ್ಚು ಕಡಿಮೆ ಇದು ಸ್ಲೀವ್ಸು ಜಾಸ್ತಿ ಇದ್ದಾಗ ಬಾಡಿನ ಅದು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ನೋಡಿ, ಇದು ಕರೆಕ್ಟಾಗಿದೆ. ಇದನ್ನು ಫೋಲ್ಡ್ ಮಾಡ್ಕೋಬೇಕಿದು. ಮೊದಲಿಗೆ ಸೀದಾ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕಿದು. ಫೋಲ್ಡ್ ಮಾಡ್ಬೇಕಾದ್ರೆ ಈಗ ಫೋಲ್ಡ್ ಮಾಡ್ಕೊಂಡು ಹಿಂದ್ಗಡೆ ಹಿಂಗೆ ಇಟ್ಕೋಬೇಕು. ಹಿಂದ್ಗಡೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ ಅಂದ್ರೆ ರಿಂಕಲ್ ಬರಲ್ಲ. ಆಗ ಫೋಲ್ಡ್ ಮಾಡಿಕೊಂಡು ಬಾಡಿನ ಮೇಲ್ಗಡೆ, ಸ್ಲೀವ್ಸ್ ಮೇಲ್ಗಡೆ ಬಾಡಿನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಕತ್ರಿಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಗೂ ಈಕ್ವಲ್ ಆಗಿರ್ಬೇಕಿದು. ಇದು ಅಷ್ಟೇ, ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು, ಬಾಡಿನೂ ಎಳೆಯಕ್ಕೆ ಹೋಗ್ಬಾರ್ದು. ಒಂದೇ ಲೆವೆಲಲ್ಲಿ ಸ್ಟಿಚ್ ಮಾಡ್ಕೋಗ್ಬೇಕು. ಒಂದು ಸ್ಟಿಚ್ಚು ಬಿಟ್ಟೋಗುತ್ತೆ, ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕೋಬಹುದು. ಆದ್ಮೇಲೆ ಸೀದಾ ಮಾಡಿಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚ್ಗೊಂದು ಸ್ಟಿಚ್ ಹಾಕೋಗ್ಬೇಕು. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೇಲ್ಗಡೆ ಒಂದೇ ಲೆವೆಲ್ ಆಗಿ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ, ಒಂದು ಚೂರು ಸೊಕ್ಕು ಬರಲ್ಲ, ಸ್ವಲ್ಪನೂ ಸೊಕ್ಕಿಲ್ಲ, ನೀಟಾಗಿ ಬರೋದಿದು. ತುಂಬಾ ಸುಲಭ, ಈಸಿ ಮೆಥಡು. ಇದು ಲೆಫ್ಟ್ ಆಯ್ತು, ಮತ್ತೆ ರೈಟ್ ಸೈಡ್ ಸೇಮ್ ಹಾಗೇನೆ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು. ಆಗ ರಿಂಕಲ್ಲು ಎಳ್ಕೊಂಡಂಗೆ ಬರಲ್ಲ. ಮಾರ್ಕ್ ಹಾಕೊಂಡಿರ್ತೀವಲ್ಲ, ಅದೇ ಲೆವೆಲ್ಗೆ ಎರಡೂ ಸಮ ಈಕ್ವಲ್ ಆಗಿರಬೇಕು. ಸ್ಲೀವ್ಸ್ ನೀಟಾಗಿ ಕೂರುತ್ತೆ. ಅದು ಎರಡು ಎಳಿಬಾರ್ದು, ಮೀಡಿಯಂ ಆಗಿ ಒಂದೇ ಲೆವೆಲಲ್ಲಿ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ಇದು ಎಳೆಯಕ್ಕೆ ಹೋಗ್ಬಾರ್ದು, ಇದು ಎಳಿಬಾರ್ದು. ಒಂದು ಸ್ಟಿಚ್ ಹಾಕಿದ್ದೀನಿ, ಮತ್ತೆ ಇನ್ನೊಂದು ಮೇಲ್ಗಡೆ ಒಂದು ಸ್ಟಿಚ್.
ಒಳಗಡೆ ಈ ಕಡೆಯಿಂದ ಸರಿಗೆ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಸ್ವಲ್ಪನೂ ಸೊಪ್ಪು ಬರಲ್ಲ, ಆಮೇಲೆ ನೀಟಾಗಿ ಕೂರುತ್ತಿದ್ದು ಸ್ಲೀವ್ಸು.